ಹೋಗೋವಾಗ ಹಿಂದೆ ಹೇಳು ಕಲ್ಸೋರು ನಮ್ ಕಾಲದಲ್ಲಿ ಏನಂತ ಗೊತ್ತಾ, ಅಮ್ಮ ಹುಟ್ಟಿದ ಮನೆ ಕೀರ್ತಿ, ಮೆಟ್ಟಿದ ಮನೆವರೆಗೂ ಬರ್ಬೇಕು. ಜೀವನದಾಗೆ ಈ ಮದುವೆ ಅಂತಕ್ಕಾಗಿದ್ದು ಹೆಣ್ಣಿಗೆ ಒಂದೇ. ಒಂದು ಮಾಂಗಲ್ಯ ಬಿದ್ಮೇಲೆ ಅದು ಹೆಣ್ಣಿನ ಜೀವನ ಮುಗೀತು. ಡೈವರ್ಸ್ ಕೊಡೋದು ತಪ್ಪು. ಒಂದ್ ಹೆಣ್ಣಿ ಒಂದೇ ತಾಳಿ, ಒಂದೇ ತಾಳಿ, ಒಂದು ಗಂಡಿಗೆ ಒಂದೇ ಹೆಣ್ಣು, ಒಂದು ಹೆಣ್ಣು ಒಂದೇ ಗಂಡು. ಒಂದೇ ಗಂಡು. ಸೂಪರಮ್ಮ. ಎಲ್ರಿಗೂ ನಮಸ್ಕಾರ. ನಮ್ಮ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತು ನಾನು ನಮ್ಮ ಧರ್ಮಪತ್ನಿಯವರು ಘಾಟಿಗೆ ಹೋಗೋಣ ಅಂತ ಬರ್ತಾ ಇದ್ವಿ. ಘಾಟಿಗೆ ಹೋಗೋ ರೋಡಲ್ಲಿ ನಮ್ಮ ತಿರುಗುಗೊಂಡಳ್ಳಿ ಪಕ್ಕದಲ್ಲಿ ರೈಲ್ವೆ ಏನು ಗೇಟ್ ಇದೆ, ಆ ಗೇಟ್ ಪಕ್ಕದಲ್ಲೇ ನಮ್ಮ ಅಮ್ಮನವ್ರು ಸಿಕ್ಕಿದ್ರು. ನಮ್ಮ ಟಾಪಿಕ್ ಇವ್ರನ್ನ ಕೇಳ್ಬೇಕು ಅಂತ ತುಂಬಾ ಅನಿಸ್ತು. ಯಾಕೆ ಅಂತ ಹೇಳಿದ್ರೆ ಅನುಭವದಲ್ಲಿ ತುಂಬಾ ದೊಡ್ಡವರು. ಅನುಭವ ಎಲ್ಲವನ್ನೂ ಕಲಿಸುತ್ತೆ. ಆ ಎಲ್ಲವನ್ನೂ ಕಲಿಸೋ ಜೊತೆಯಲ್ಲಿ ಸಾಂಸಾರಿಕ ಬದುಕು ಹೇಗಿದೆ, ಸಂಸಾರ ಹೇಗಿರ್ಬೇಕು ಅಂತ ಇವ್ರಿಗೆಲ್ಲ ಚೆನ್ನಾಗಿ ಅರ್ಥ ಆಗಿರುತ್ತೆ. ಹಾಗಾಗಿ ಪ್ರೀತಿ ಮಾಡಿ ಮದುವೆ ಆದಂತ ಗಂಡ ಹೆಂಡತಿ ಕೊನೆವರೆಗೂ ಶಾಶ್ವತವಾಗಿ ಆ ಸಂಬಂಧ ಉಳ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ನಾವು ಕೇಳ್ತಾರಂತ ಪ್ರಶ್ನೆ. ಸೊ ಈಗ ಅಮ್ಮನವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ, ನಿಮ್ಮ ಹೆಸರು? ಅನ್ಸೂಯಮ್ಮನವರು. ಫಸ್ಟ್ ನನಗೂ ನಮ್ಮ ಮಿಸ್ಸಸ್ ಆಶೀರ್ವಾದ ಮಾಡ್ಬಿಡಿ ಅಮ್ಮ. ಆಶೀರ್ವಾದ ಮಾಡಿ 100 ವರ್ಷ ಸುಖವಾಗಿ ಒಂದ್ ಹೆಣ್ಣು ಒಂದ್ ಗಂಟೆ ಸಾಕು ಕಾಲದಲ್ಲಿ ಬೇಡ ಸಾಕು ನೋಡ್ರ. ಖುಷಿ ಆಯ್ತು. ಆರ್ತಿಗೊಂದು ಕಿರ್ತಿಗೊಂದು ಅಂತ ಹೇಳ್ದಂಗೆ. ಅಮ್ಮ ನನ್ನ ಪ್ರಶ್ನೆ, ಆ ಪ್ರಶ್ನೆ ನಮ್ಮ ಮಿಸ್ಸಸ್ ಕೇಳ್ಬಿಡ್ತಾರೆ. ಹೇಳಿ ಪ್ರಶ್ನೆ ಏನ್, ನಮ್ಮ ಒಂದು ವಿಷಯ ಏನು ಅಂತ. ಪ್ರಶ್ನೆ ಅಮ್ಮ ಇಷ್ಟೇ, ನಿಮ್ಮ ಜೀವನ ಗಂಡ ಹೆಂಡತಿ ಅನುಭವ ಅಂದ್ರೆ ಹೇಗೆ ಸಂಸಾರಿಕ ಜೀವನ ಹೇಗೆ ಹೇಗಿದೆ, ಈಗ ತಕ್ಕಡಿ ಹೇಗ್ ಬ್ಯಾಲೆನ್ಸ್ ಮಾಡ್ತಾರೆ ಅನ್ನೋದನ್ನ ನಿಮ್ಗೆಲ್ಲ ಚೆನ್ನಾಗ್ ಅನುಭವ ಆಗಿರ್ತೈತಿ. ಹೌದಮ್ಮ. ತಕ್ಕಡಿ ಅಂದ್ರೆ ಒಂದು ಜೀವನ ಇದ್ದಂಗೆ. ಒಂದು ಸೈಕಲ್ ಚಕ್ರ ಅಂದ್ರೆ ಎರಡು ಚಕ್ರ ಇರ್ತವೆ. ಒಂದು ಹೆಂಡತಿ, ಒಂದು ಗಂಡ. ಗಂಡನ್ಗೆ ಏನಾನ ಎಡವಟ್ಟಾಯ್ತು ಅಂದ್ರು ಆ ಸೈಕಲ್ ಮುಂದಕ್ಕೆ ಓಡಲ್ಲ. ಒಂದು ಹೆಂಡತಿಗೆ ಇವಾಗ ಮತ್ತೆ ಆ ಅಮ್ಮ ಏನಾದ್ರು ಇವಾಗ ಮದ್ವೆ ಮಾಡ್ಕೊಂಡಿದ್ದೀರಾ, ಸಂತೋಷವಾಗಿ ಮದ್ವೆ ಮಾಡ್ಕೊಂಡಿದ್ದಂತ ಕಾಲಕ್ಕೆ ಇಬ್ರು ಒಂದು ಎತ್ತಿನ ಗಾಡಿ, ಒಂದು ಸೈಕಲ್ ಚಕ್ರ, ಒಂದು ಗಾಡಿ ಚಕ್ರಗಳಿದ್ದಂಗೆ. ಒಂದು ಸಂಸಾರ ಅಂದ್ಮೇಲೆ ಒಂದು ಗಾಡಿ ಚಕ್ರ ಇದ್ದಂಗೆ. ಆ ಚಕ್ರ ಒಂದು ಮೂಲಕ್ ಬೀಳ್ಬಾರ್ದು. ಯಾವ ತರ ನೀವು ಸುಭಿಕ್ಷವಾಗಿ ನಡ್ಕೊಂಡಿದ್ರು ಅದೇ ತರನೇ ಸುಭಿಕ್ಷವಾಗಿ ನಡ್ಕೊಬೇಕು. ಗಂಡ ಹೆಂಡತಿ ಮದ್ವೆ ಆದಂತ ಕಾಲಕ್ಕೆ ಕೊನೆವರೆಗೂ ಕೈ ಹಿಡಿಬೇಕು. ನೀನೊಂದು ಮನೆಗಳಿಗೆ ಒಂದು ಕಷ್ಟನ ಒಂದ್ ಸುಖನ ಬಂತು ಅಂದ್ರೆ ನೀನು ಒಂದ್ ಸಣ್ಣ ಮಾಡ್ಕೊಬೇಕು. ನೀವು ಅಷ್ಟೇನಪ್ಪ, ಒಂದ್ ಕಷ್ಟನ ಒಂದ್ ಸುಖನ ಬಂತು, ಏನಾದ್ರು ಒಂದ್ ತೊಂದರೆಗಳು ಬಂತು ಅಂದ್ರು ಅದನ್ನ ಒಂದ್ಸರಣೆ ಮಾಡ್ಕೊಬೇಕು. ಮತ್ತೆ ಆಚೆ ಹೋದ್ರು ತಪ್ಪು, ಹೆಣ್ಮಗ ಈಚೆ ಬಂದ್ರು ತಪ್ಪು ಅಂತ ಅದನ್ನ ದಂಡಿಸಬಾರದು. ಯಾಕೆಂತ ಕೇಳು, ಅವಳು ಸಂಪ್ರದಾಯ ನೋಡಿ ನೀವು ಒಂದ್ ಹೇಳ್ಬೇಕು, ಅಮ್ಮ ಹಂಗ್ ಬೇಡಮ್ಮ ಹಿಂಗ್ ಮಾಡು ಅಂತ ಒಂದ್ ಬುದ್ಧಿ ಕಲ್ಸ್ಕೊಬೇಕು. ಹೆಣ್ಮಕ್ಳಲ್ಲೂ ಒಂದ್ ಸ್ವಲ್ಪ ಪಾಪ ಇರ್ತದೆ, ಅದನ್ನ ಕಡಿಮೆ ಮಾಡೋದು ನಿಮ್ಮಲ್ಲಿ ಇದೆ. ಗಂಡ್ ಮಕ್ಳು ಇದ್ದಿದ್ದು ನಾವ್ ಆಚೆ ಹೋಗಿ ದುಡಿತೀವಿ, ನಾವ್ ಮಾಡ್ತೀವಿ, ನೋಡ್ ನಾವ್ ಅಂದಂಗೆ ಕೇಳಲ್ಲ ಅಂತ ಇವ್ರು ಹೇಳ್ಬಾರ್ದು. ನೀವಿಬ್ರು ಅಂಡರ್ಸ್ಟ್ಯಾಂಡಿಂಗ್ ಬದುಕಿದ್ರೆ ನೋಡು, ಒಂದು ಸಂಸಾರದ ಜೀವನ ಒಂದು ಎತ್ತಿನ ಬಂಡಿ ಇದ್ದಂಗೆ. ಅದು ಬಿಟ್ರೆ ಬೇರೆ ಇನ್ನೇನು ಮಾಡಕ್ಕಾಗಲ್ಲ. ಒಂದು ನೀನು ಕೊನೆಯವರೆಗೂ ನೀನು ಕೈ ಹಿಡಿಬೇಕು. ಈಗ ಹೆಂಗ್ ಮಾತ್ಕೊಟ್ಟಿದ್ಯೋ ಅದೇ ಪ್ರಕಾರವಾಗಿ ಅವ್ರಿಗೆ ಮಾತಾಡ್ಬೇಕು. ನೀನು ಆ ತರ ನೀನು ಹೆಂಡತಿ ಇಬ್ರು ಸುಖವಾಗಿ ಬಾಳ್ಬೇಕು. ಆಮೇಲೆ ಅತ್ತೆ ಮಾವ ಇರ್ತಾರೆ, ಅವ್ರನ್ನೂ ಸೌಕರ್ಯ ಮಾಡ್ಬೇಕು. ಇಲ್ಲ ಮೈದಂದಿರು ನಾದ್ನಿದಿರು ಇರ್ತಾರೆ, ಅವ್ರಿಗೂ ಸೌಕರ್ಯ ಮಾಡ್ಬೇಕು. ನೋಡು, ನೀನು ಇದೇ ಸೊಸೆಯಾಗಿ ಬಂದಿದ್ದಾಗ, ನೀನು ಹಿರೋಳೆ ಆಗಿದ್ದಾಗ ಅವ್ರು ಯಾರೇ ಏನೇ ತಪ್ಪು ಮಾಡಿದ್ರು ನಿನ್ನೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ನೆಚ್ಕೊಂಡೇ ಹೋಗ್ತಾ ಇರ್ಬೇಕು ಸಂಸಾರನ. ಯಾಕಂತ ಕೇಳು. ಆಮೇಲೆ ಹೋಗೋವಾಗ ಹಿಂದೆ ಹೇಳು ಕಲ್ಸೋರು ನಮ್ ಕಾಲದಲ್ಲಿ ಏನಂತ ಗೊತ್ತಾ, ಅಮ್ಮ ಹುಟ್ಟಿದ ಮನೆ ಕೀರ್ತಿ, ಮೆಟ್ಟಿದ ಮನೆವರೆಗೂ ಬರ್ಬೇಕು. ಜೀವನದಾಗೆ ಏನು ತಪ್ಪು ಮಾಡಬಾರ್ದು ಹೆಣ್ಣು. ಆದ್ರೆ ತಪ್ಪು ಮಾಡಿದ್ರೆ ಅದಕ್ಕೆ ಕ್ಷಮೆ ಇಲ್ಲ, ಆಯ್ತಾ? ಗಂಡನ್ ಬಿಟ್ಟು ತವ್ರ ಮನೆಗ್ ಬರಬಾರ್ದು. ಒಂದು ಕಷ್ಟ ಆಗ್ಲಿ, ಒಂದು ಸುಖ ಆಗ್ಲಿ, ಏನೇ ಒಂದು ಕಾರಣ ಇದ್ರು ಗಂಡನ ಹತ್ರನೇ ಬಾಳೆ ಬದುಕಬೇಕು. ನೀನು ಹೋಗಿರೋದು ನಮ್ಮ ಮನೆ ದೀಪ, ಅವ್ರ ಮನೆ ಕೊಟ್ಟಿದೀಯ. ಆ ದೀಪನ ಅದೇ ತರನೇ ಎಣ್ಣೆ ಬತ್ತಿ ಹಾಕೊಂಡು ಅದನ್ನ ಕಾಪಾಡ್ಕೊಂಡು ಜೀವನದಲ್ಲಿ ಆ ದೀಪನ ಚೆನ್ನಾಗಿ ಬೆಳೆಸ್ಬೇಕು. ಒಂದು ಹೆಣ್ಣು ಮಾರಿ ಇಲ್ಲ ಅಂದ್ರೆ ಎಮ್ಮಾರಿ ಅಂತ ಹೇಳ್ತಾರೆ, ಹೇಳಿದ್ರೆ ಮಾರಿ ಇಲ್ಲ ಅಂದ್ರೆ ಅಂತಾರೆ. ಅದನ್ನ ತೋರ್ಸ್ಕೊಂಬಾರ್ದು. ಏನ್ ಗೊತ್ತಾ, ಯಾವತ್ತೂ ಲಕ್ಷ್ಮಿಯಾಗೇ ಬದುಕಬೇಕು. ಹೆಣ್ಣು ನೀನು ತವ್ರ ಮನೆ ಬಿಟ್ಟು ಗಂಡನ ಮನೆಗೆ ಹೋದಾಗ ಅದು ದೀಪ ನೀನು ಆ ಮನೆ ಕೊಟ್ಟಿರ್ತೀವಿ. ಆ ದೀಪ ಯಾವತ್ತೂ ಆರ್ದಂಗೆ ನೋಡ್ಕೊಂಡ ಜವಾಬ್ದಾರಿ ನೀನು ಅಷ್ಟೇ. ಆ ಹೆಂಡತಿ ಗಂಡ ಅಂದ್ಮೇಲೆ ಒಂದು ತಪ್ಪು ಬಂದ್ಬಿಟ್ಟು ಕ್ಷಮಿಸ್ಬೇಕು. ಅವತ್ತಲ್ಲಿ ನೋಡಮ್ಮ ಹಿಂಗ್ ಮಾಡ್ತೀಯ ಅಂತ ನೀನು ಅನ್ಸರಣೆಯಿಂದಲೇ ಹೋಗ್ಬೇಕು. ಅವಾಗ ನೀನು ಒಂದ್ ಕಿತಾಪತಿ ಮಾಡೋದು, ಅವರು ಒಂದ್ ಕಿತಾಪತಿ ಮಾಡ್ಕೊಳ್ಳೋದು ಅಂದ್ರೆ ಗಂಡನ್ ಬಿಟ್ಬಿಟ್ಟು ಅವ್ರು ಓಡೋಗ್ಬಿಡ್ತಾರೆ. ಆದ್ರೆ ಓಡೋಗೋರು ಯಾರು ಗೊತ್ತಾ, ಅದು ಕೆಟ್ಟ ಜೀವನ. ಅಮ್ಮ ಈಗ ಓಡೋಗೋರು ಅಂತಂದ್ರಲ್ಲ, ಇದ್ರ ಬಗ್ಗೆ ನಾನು ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಪ್ರೀತಿ ಮಾಡಿ ಮದುವೆ ಆಗ್ತಾರೆ, ಎರಡ್ ತರವಾಗಿ ಮದುವೆ ಆಗ್ತಾರೆ. ಒಂದು ಪ್ರೀತಿ ಮಾಡಿ ಓಡೋಗ್ಬಿಡ್ತಾರೆ, ಓಡೋಗೆಲ್ಲ ಮದುವೆ ಆಗ್ತಾರೆ. ಇಂಥವ್ರಿಗೆ ಏನ್ ಹೇಳ್ತೀರಾ? ಇಂಥವ್ರಿಗೆ ಏನ್ ಮಾಡ್ಬೇಕು ಗೊತ್ತಾ, ಅವರು ಯಾವ ಲೈಫ್ನಾಗನು ಇನ್ನೊಂದ್ ಕಡೆನೂ ಓಡೋಗದೆ ನಿನ್ ಬಿಟ್ಬಿಡ್ತಾರೆ, ಇನ್ನೊಬ್ಬನ ಜೊತೆ ಓಡೋಗ್ತಾರೆ. ಅವನೇನಾನ ಅಲ್ಲೆಲ್ಲ ಓಡಾಡ್ತಾ ಇದ್ದಾಗ ಚೆನ್ನಾಗಿದ್ಯಾ ಇವಾಗಾದ್ರೂ ನಾನ್ ಬಿಟ್ಟಾಗ ಅಂದಾಗ ಏನು ನಮ್ ಜೀವನ
ನೀವು ಹೋಗಿ ಹೋಗ್ಬಿಟ್ಟಿರ್ತಾಳೆ, ಇನ್ನೊಬ್ಬನ ಜೊತೆ ಒಳಗೆ ಇರ್ತಾಳೆ. ಆ ಜೊತೆ ಒಳಗೆ ಇದ್ದಾಗ ಇವಾಗ ಹೆಂಗಿದ್ಯಾ ನಿನ್ ಜೀವನ ಅಂದಾಗ ಹೆಣ್ಣಿನ ಜೀವನ ಅಲ್ಲಿ ಇರಬಾರ್ದು, ಅವರು ಸತ್ತಂಗೆ. ಅದಕ್ಕೆ ಹೋಗ್ಬಾರ್ದು. ಯಾವ್ದೇ ಹೆಣ್ಣಾದ್ರೂ ಬೇರೆ ಕಡೆ ದಾರಿ ಪ್ರಯಾಣ ಮಾಡಬಾರ್ದು. ಅರ್ಥ ಆಯ್ತಾ? ಒಂದ್ ಹೆಣ್ಣು ಅಂದ್ಮೇಲೆ ಒಂದ್ ಕಷ್ಟನೂ ಬರ್ತದ, ಒಂದ್ ಸುಖನೂ ಬರ್ತದ. ಅದು ಅನ್ಸರಣೆ ಮೇಲೆ ಹೋಗ್ಬೇಕಾಗಿರೋ ಜವಾಬ್ದಾರಿ ಹೆಣ್ಣದು. ಆಮೇಲೆ ಗಂಡು ಒಂದ್ 1,000 ಅಂದ್ಬಿಟ್ರು ಅದನ್ನ ನಾವು ಮುಚ್ಚಿಕೊಳ್ಳೋ ಜವಾಬ್ದಾರಿ ನಮ್ದು. ಬೇಡ, ಹೋಗ್ಬಾರ್ದು. ಯಾವ್ದೇ ಒಂದ್ ಹೆಣ್ಣು ಕಾಲ್ ತೆಗೆದು ಆಚೆಗೆ ಹೋಗ್ಲೇಬಾರ್ದು. ಆಯ್ತಾ? ಹಿಂಗ್ ಹಣೆ ಬರ್ದಾಗ ಈಗ ಹಿಂದಿನ ಕಾಲದಾಗ ಒಂದೊಂದೇ ಮದ್ವೆ, ಎರಡು ಹಾಕಿರ್ಲಿಲ್ಲ. ಡೈವರ್ಸ್ ಅಂತ ತೆಗೆದು ಅದು ಇರ್ಲೇ ಇಲ್ಲ. ಹೌದು ಅಮ್ಮ. ಈಗ ನೀವು ಡೈವರ್ಸ್ ಅಂದ ತಕ್ಷಣ ಈ ಪ್ರಶ್ನೆ ಕೇಳ್ತೀನಿ. ಈಗ ಪ್ರೀತಿ ಮಾಡಿರ್ತಾರೆ, ಪ್ರೀತಿ ಮಾಡಿ ಮನೆಯಲ್ಲ ಒಪ್ಸಿ ಮದುವೆ ಆಗ್ತಾರೆ. ಮದುವೆ ಆಗಿ ಒಂದ್ 6 ತಿಂಗಳಿಗೆ 3 ತಿಂಗಳು ಡೈವರ್ಸ್ ಆಗ್ಬಿಡ್ತದೆ. ಯಾಕಾಗ್ತದೆ? ಏನ್ ಕಾರಣ? ಅದೇನು ಗೊತ್ತಾ, ಇವನ್ ತಾವ ಸುಖ ಸಂತೋಷ ಇಲ್ದಿದ್ದು ಬೇರೆ ಕಡೆ ಯಾವ ಸುಖ ಸಂತೋಷ ಸಿಗ್ಬೋದು? ಆ ಸುಖ ಸಂತೋಷ ಸಿಕ್ಕಲ್ಲ. ಈ ಗಂಡನ್ ತಗಿರೋದು ನಾವು ಓಡೇ ಹೋಗಿರ್ಲಿ, ಇಲ್ಲ ಪ್ರೀತಿಸೆ ಮದ್ವೆ ಆಗಿರ್ಲಿ, ಇಲ್ಲ ಮಾಮೂಲಿ ಮದ್ವೆ ಆಗಿರ್ಲಿ, ಆದ್ರೂನು ಈ ಮದ್ವೆ ಅಂತಕ್ಕಾಗಿದ್ದು ಹೆಣ್ಣಿಗೆ ಒಂದೇ. ಒಂದು ಮಾಂಗಲ್ಯ ಬಿದ್ಮೇಲೆ ಅದು ಹೆಣ್ಣಿನ ಜೀವನ ಮುಗೀತು. ಡೈವರ್ಸ್ ಕೊಡೋದು ತಪ್ಪು. ಒಬ್ಬರು ತವಿರೋ ಸುಖ ಸಂತೋಷನೇ ಇನ್ನೊಬ್ರು ತಾವು ಇರೋದು. ನಾಳೆ ದಿವಸ ಈ ಮಾತು ಕೆಟ್ಟ ಮಾತುಗಳು ಬರ್ತವೆ ಹೆಣ್ಣಿಗೆ, ಅದಾಗಬಾರ್ದು. ಹೆಣ್ಣಿನ ಜೀವನದಲ್ಲಿ ಮಾತ್ರ ಒಂದು ಕಾಲು ಇಕ್ಕದ ಮೇಲೆ ಆ ಹೆಜ್ಜೆ ಹಿಂದೆಲೆ ಓದಾಡ್ಬೇಕು, ಇನ್ ಬೇರೆ ಹೆಜ್ಜೆ ತೆಗಿಬಾರ್ದು. ಅಂದ್ರೆ ಈಗ ನೀವ್ ಹೇಳ್ತಾರೆ ಅಂದ್ರೆ ಪ್ರೀತಿ ಮಾಡಿ ಆದ್ರೂ ಮದುವೆ ಆಗ್ಲಿ, ಹಂಗ್ ನಾರ್ಮಲ್ ಮದುವೆ ಎಲ್ಲರೂ ಅರೇಂಜ್ ಮ್ಯಾರೇಜ್ ಇದ್ರೂ ಆಗ್ಲಿ, ಒಟ್ಟಾರೆ ಡೈವರ್ಸ್ ಆಗ್ಬಾರ್ದು. ಒಂದ್ ಹೆಣ್ಣಿಗೆ ಒಂದೇ ತಾಳಿ, ಒಂದ್ ಗಂಡಿಗೆ ಒಂದೇ ಹೆಣ್ಣು, ಒಂದೇ ಹೆಣ್ಣಿಗೆ ಒಂದೇ ಗಂಡು. ಸೂಪರಮ್ಮ, ನಿಜವಾಗ್ ಖುಷಿ ಆಯ್ತು ನನಗೆ. ನಿಜವಾಗ್ಲೂ ನಿಜವಾಗ್ಲು ದಯವಿಟ್ಟು ನೋಡಿ, ಈಗ ಹೇಳ್ತೀನಿ ಅಲ್ಲ ಅವ್ರಿಗೆ ಹೇಳ್ತೇನೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಒಂದು ಹೆಣ್ಣಿಗೆ ಒಂದು ಗಂಡು, ಒಂದು ಗಂಡಿಗೆ ಒಂದೇ ಹೆಣ್ಣು, ಒಂದೇ ಹೆಣ್ಣಿಗೆ ಒಂದೇ ತಾಳಿ. ಎಂತ ಮಾತಿದೆ ನಿಜವಾಗ್ಲು. ಒಂದ್ ತಾಳಿ ಹಾಕಿದ್ಮೇಲೆ ಬೇರೆ ಇನ್ನೊಂದ್ ತಾಳಿ ಬರಂಗಿಲ್ಲ. ನಿಜವಾಗ್ಲು ಇವಾಗ ಗಂಡ್ಮಕ್ಳು ಮೋಸ ಮಾಡ್ತಾರಲ್ಲ, ಅವ್ರಿಗೊಂದ್ ಮಾತು ಹೇಳಿದ್ರೆ